ಸಿಟಿ ಮಾರ್ಕೆಟಲ್ಲಿ ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಾ ಇದ್ದಂತಹ ಲೇಯರ್ ಸಿಂಗ್ ಅವರು ಇವತ್ತು ಸುಮಾರು 73 ಕೋಟಿ ಅಫಿಷಿಯಲಾಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ರಾಜ್ಯಸಭಾ ಸದಸ್ಯರಾದಮೇಲೆ. ಹಾಗಾಗಿ ಪಾಪ ಅವ್ರು ಹೆಂಗೆ ನಡ್ಕೊಂಬಂದರು, ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಪಾರ್ಟಿ ಕಟ್ಟಿದ್ದಾರೆ, ಇವೆಲ್ಲ ನಮಗಿನ್ನ ಚೆನ್ನಾಗಿ ಬಿ ಜೆ ಪಿಯವರಿಗೆ ಗೊತ್ತಿದೆ. ಇವತ್ತು ಬಿ ಜೆ ಪಿನಲ್ಲಿ ಅನೇಕ ಜನ ಸನ್ಮಾನ್ಯ ವಾಮನಾಚಾರ್ಯರು ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಆಗಿದ್ರು, ಪಾಪ ರಾಜ್ಯಸಭಾ ಮೆಂಬರ್ ಆಗಬೇಕಂತೇಳಿ ಇವತ್ತು ಮನೋರೋಗಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ. ಅಂದರೆ ಅಂಥ ಸೀನಿಯರ್ಗಳನ್ನ ಬಿ ಜೆ ಪಿಲಿ ಏನೂ ಮಾಡಲಿಲ್ಲ. ಅದೇ ರೀತಿ ಶಂಕರಗೌಡ ಪಾಟೀಲ್, ಬೆಳಗಾವಿನ ಶಂಕರಗೌಡ ಪಾಟೀಲ್ರು ಅವರು ಸಹ ಸೀನಿಯರ್ ಲೀಡರ್ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿ ಇದ್ದರು. ಇವತ್ತವರೆಗೂ MLC ಆಗಬೇಕು, ರಾಜ್ಯಸಭಾ ಆಗಬೇಕು ಅಂದರೆ ಪಾಪ ಅವ್ರಿಗೆ ಯಾಕೆ ಲಾಟ್ರಿನೇ ಹೊಡಿಲ್ಲಲ್ಲ, ಅದು ಯಾಕೆ ಅಂತ ಲೇಯರ್ ಸಿಂಗ್ ಅವರೇ ಹೇಳಬೇಕು. ಅದೇ ರೀತಿ ನಮ್ಮ ಇವರು ಪ್ರಕಾಶ್ ಅವರು, ಶೇಷಗಿರಿಚಾರ್ಯ ಪ್ರಕಾಶ್, ನಮ್ಮ ರಾಮಚಂದ್ರಪ್ಪನವ್ರಿಗೂ ಸ್ನೇಹಿತರು, ಅವರು ಸ್ವಲ್ಪ ಬಿ ಜೆ ಪಿ ಆಫೀಸಲ್ಲಿ ಕಸ ಹೊಡೆದು ಸುಸ್ತಾಗ್ಬಿಟ್ಟವ್ರೆ. ಅವ್ರಿಗೆ ಯಾಕೆ MLC ಮಾಡಲಿಲ್ಲ, ರಾಜ್ಯಸಭಾ ಮಾಡಲಿಲ್ಲ ಅಂತೇಳಿ ಲೇಯರ್ ಸಿಂಗ್ ಅವರು ಹೇಳಬೇಕು. ಅದೇ ರೀತಿ ನಮ್ಮ ನೇಕಾರ್ ಸಮುದಾಯದ BV ಗಣೇಶ್ ಅವರು ಕಾರ್ಪೊರೇಟರ್ ಆಗಿದ್ದರು, 1 ಸಲನೋ 2 ಸಲನೋ, ಪಾಪ ಅವರು ಸಹ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನರಹರಿ ಪಡ್ಕೇರ್ ಅವರು ಎಂಟೈರ್ ಕುಟುಂಬ ಸಂಘ ಪರಿವಾರಕ್ಕೆ ಪಕ್ಷಕ್ಕೆ ಸೇವೆಯನ್ನು ಕೊಟ್ಟಿದ್ದಾರೆ. ಮತ್ತು ಶ್ರೀಮತಿ ತೇಜಸ್ವಿನಿ ಅನಂತ ಕುಮಾರ್ ಅವರು ಪಾಪ ಅವ್ರಿಗೆ ರಾಜ್ಯಸಭಾ ಟಿಕೆಟ್ನ ತಪ್ಪಿಸಿ ಪಾಪ ಲೇಯರ್ ಸಿಂಗ್ ಅವರು ತಗೊಂಡ್ರು. ಪಾಪ ಎಷ್ಟು ಪವರ್ಫುಲ್ ಇದ್ದಾರೆ ಲೇಯರ್ ಸಿಂಗ್ ಅಂತ ನಮಗಂತೂ ಗೊತ್ತಿಲ್ಲ. ಆ ಬಿ ಜೆ ಪಿಲಿರ್ತಕ್ಕಂಥ ಈ ಎಲ್ಲ ಹಿರಿಯರು ಯಾವ್ಯಾವ ಕ್ವಾಲಿಟಿ ಮೇಲೆ, ಯಾವ್ಯಾವ ಒಂದು ಅವರ ಅರ್ಹತೆ ಮೇಲೆ ಲೇಯರ್ ಸಿಂಗ್ ಅವರು ಇದನ್ನು ಅವಕಾಶ ಪಡ್ಕೊಂಡಿದ್ದಾರೆ, MLCದು ರಾಜ್ಯಸಭಾದನ್ನ ಮಾತನ್ನು ಹೇಳಬೇಕಾಗುತ್ತೆ. ಮತ್ತು ಸೋನಿಯಾ ಗಾಂಧಿ ಬಗ್ಗೆ ಅವ್ರಿಗೆ ಮಾತಾಡಿದ್ದಾರೆ. ಅಂದರೆ ನಾನು ರಾಜಸ್ಥಾನದಿಂದ ಬಂದಿರ್ತಕ್ಕಂಥ ನಿಜ ಕರ್ನಾಟಕಕ್ಕೆ, ಆದರೂ ಸಹ ನಾನು ಲೋಕಲ್ಲು, ಕಾಂಗ್ರೆಸ್ ಪಕ್ಷದಲ್ಲಿ ಆ ಥರ ಇಲ್ಲ ಅಂಥೇಳಿ ಸೋನಿಯಾ ಗಾಂಧಿರವ್ರನ್ನ ಉಲ್ಲೇಖ ಮಾಡಿದ್ದಾರೆ. ನಾನು ಲೇಯರ್ ಸಿಂಗ್ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ, ದಯಮಾಡಿ ನೀವು ಯಾವಾಗ ಯಾವ ರೀತಿಲಿ ಬಿ ಜೆ ಪಿನಲ್ಲಿ ಲಾಟ್ರಿ ತಗೊಂಡು ನೋಡ್ಕೊಂಡು ನೀವು ಅಧಿಕಾರ ತಗೊಂಡ್ರೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮಗೆ ವಿನಂತಿ ಮಾಡ್ತೀನಿ, ದಯಮಾಡಿ BJP ಮತ್ತು ಸಂಘ ಪರಿವಾರದ ಸಾಹಿತ್ಯವನ್ನು ಓದಿ. ನಿಮ್ಮ ಗೋಲ್ವಾಲ್ಕರ್ ಅವರು, ನೀವೇನು ಗುರೂಜಿ ಅಂತ ಸಂಘ ಪರಿವಾರದಲ್ಲಿ ಕರೀತಾರೆ, ಅವರೇ ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಹಿಟ್ಲರ್ ಯಾರು, ಮುಸೋಲಿನಿ ಯಾರು, ಅವರ ಐಕಾನ್ಗಳು, ಸಂಘ ಪರಿವಾರಕ್ಕೆ ಮುಸೋಲಿನಿ ಮತ್ತು ಹಿಟ್ಲರ್ ಅವರು ಐಕಾನ್ಗಳು ಅವ್ರು ಯಾವ ದೇಶದಿಂದ ಬಂದರು ಅಥವಾ ಯಾವ ದೇಶದಲ್ಲಿ ಹೋರಾಟ ಮಾಡಿದ್ರು, ಯಾವ ದೇಶದಲ್ಲಿ ಹುಟ್ಟಿದ್ರು ಅಂತೇಳಿ ಸನ್ಮಾನ್ಯ ಲೇಯರ್ ಸಿಂಗ್ ಅವರು ಹೇಳಬೇಕು.